ಹಾಯ್ ಫ್ರೆಂಡ್ಸ್, ನಾನೇ ನಿಮ್ಮಲ್ಲೊಬ್ಳು ಅಶ್ವಿನಿ. ನನ್ನ ಸೆಕೆಂಡ್ ಡೇ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್. ನಾನಿವತ್ತು ಡೇ ಆಫ್ ಲೀವ್ ತೊಗೊಂಡಿದ್ದೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ. ಸೊ ಹಂಗಾಗಿ ಹಸ್ಬೆಂಡು ಮಗುನೆಲ್ಲ ಕಳಿಸ್ಬಿಟ್ಟು ಅವ್ನು ಸ್ಕೂಲಿಗೆ ಹೋದ, ನಮ್ಮ ಮನೆಯವರು ಹೋದರು ಡ್ಯೂಟಿಗೆ. ಸೊ ಅವರೆಲ್ಲ ಹೋದ್ಮೇಲೆ ನಾನು ಕೆಲಸ ಶುರು ಮಾಡಿಕೊಂಡೆ. ಸೊ ನಾನು ಡ್ಯೂಟಿಗೆ ಹೋಗುವಾಗ ಬೆಳಗ್ಗೆನೇ ಎದ್ದು ಬೇಗ ಮಾಡ್ಕೊತೀವಿ, ಬಟ್ ನಾನೊಬ್ಬಳೇ ಇದ್ದಾಗ ನಾನೊಬ್ಬಳೇ ಮಾಡ್ಕೊತೀನಿ ಎಲ್ಲರನ್ನ ಕಳಿಸ್ಬಿಟ್ಟು. ನಾರ್ಮಲ್ ಇರುತ್ತಲ್ಲ ಎಲ್ಲರೂ ಮನೇಲೂ, ಕಸ ಗುಡಿಸೋದು, ನೆಲ ಒರೆಸೋದು, ಅದನ್ನು ಮಾಡ್ಕೊತಾ ಇದ್ದೆ ಒನ್ ಬೈ ಒನ್. ನಮ್ಮ ಮನೆಯಲ್ಲಿ ಸೋಫಾ ಕವರ್ ಅಂತೂ ಅಧ್ವಾನ ಮಾಡಾಕ್ಬಿಟ್ಟಿರ್ತಾನೆ ನನ್ನ ಮಗ. ಎಷ್ಟು ಕ್ಲೀನ್ ಮಾಡೋಕ್ಕೋದ್ರೂ ಅದ್ರ ಮೇಲೆ ಕೊಂಡು ಹತ್ತಾಡಿ ಅದು ಇದು ಮಾಡಿ ಎಲ್ಲ ಇದು ಮಾಡಿರ್ತಾನೆ. ಹಾಗಾಗಿ ಅವ್ರು ಹೋದ್ಮೇಲೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡ್ಕೊಳ್ಳೋದು. ಅಟ್ಲೀಸ್ಟ್ ಸಂಜೆ ಅವ್ನು ಬರೋವರೆಗಾದರೂ ನೀಟಾಗಿರುತ್ತಲ್ಲ ನನ್ನ ಕಣ್ಣು ಮುಂದೆ ಅಂತ. ಇದು ನಾನು ಲಾಸ್ಟ್ ಒಂದು 10 ಡೇಸ್ ಬ್ಯಾಕ್ ತೊಗೊಂಡೆ ಮಾಬ್. ನನಗೆ ಇದು ಹೆಂಗೆ ಯೂಸ್ ಮಾಡೋದಂತ ಗೊತ್ತಿರಲಿಲ್ಲ. ನನ್ನ ತಂಗಿ ಬಂದು ಬಂದಿದ್ಲು ಲಾಸ್ಟ್ ವೀಕು, ಅವಳೇ ನನಗೆ ಹೇಳ್ಕೊಟ್ಟಿದ್ದು ಹೆಂಗೆ ಯೂಸ್ ಮಾಡೋದು ಅಂತ. ಬಟ್ ನಮ್ಮ ಮನೆಯಲ್ಲಿ ಅವಳೇ ಎಲ್ಲ ಫಸ್ಟ್ ಕಲ್ತಿದ್ದು, ನಾನೇ ಸ್ವಲ್ಪ ಲೇಟ್ ಲತೀಫ್. ನನಗಂತೂ ಎಲ್ಲರೂ ಇದ್ದಾಗ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ನನಗೆ ನೀಟಿರಬೇಕು, ನಾನು ನೀಟಾಗಿ ಇಟ್ಕೊಬೇಕು, ನಾನು ಮಾಡ್ಕೊಬೇಕು ಅಂದರೆ ನಾನು ಒಬ್ಬಳೇ ಇರಬೇಕು ಮನೇಲಿ. ಇನ್ಯಾರಿದ್ರು ನಾನು ಕಂಫರ್ಟಬಲ್ ಅನಿಸಲ್ಲ. ನಾನು ಮಾಡುವಾಗ ಅವ್ರು ಎದ್ದು ಓಡಾಡೋದು ಅದು ಇದು ಮಾಡೋದು ನನಗೆ ಕಿರಿಕಿರಿ ಅನಿಸ್ಬಿಡುತ್ತೆ. ಇದು ನಂಗೆ ಮಾತ್ರ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ನನ್ನ ಫ್ರೆಂಡ್ಸಲ್ಲೂ ಕೆಲವ್ರಿಗೆ ಅನಿಸುತ್ತೆ ಈ ಥರ. ಒಬ್ಬರೇ ಇದ್ದಾಗಲೇ, ಯಾಕೆ ಅಂದರೆ ನಾವೆಲ್ಲ ಕರೆಕ್ಟಾಗಿ ಇಟ್ಟಿರ್ತೀವಿ, ಯಾರಾದರೂ ಇದ್ದಾಗ ಅದು ಕಂಫರ್ಟಬಲ್ ಅನಿಸಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ನನಗೆ ನನ್ನ ಮನೆ ಕೆಲಸ ನಾನು ಒಬ್ಬಳೇ ಮಾಡಿಕೊಂಡ್ರೆ ನನಗೇನೋ ಸಮಾಧಾನ. ನಿಮಗೂ ಈ ಥರ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಯಪ್ಪ, ಅಂತೂ ಇಂತೂ ಹೆಂಗೋ ಮುಗೀತು. ಈ ನೆಲ ಒಂದು ಆಗಿಬಿಟ್ರೆ, ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ತೊಳೆಯೋದೊಂದು ಆಗಿಬಿಟ್ರೆ ಮನೇಲಿ ಪರ್ ಡೇಗೆ 70-80% ಕೆಲಸ ಮುಗ್ದಂಗೆ. ಯಪ್ಪ, ಮಿರರ್ ಸ್ಟ್ಯಾಂಡು ನಾನು ನನ್ನ ಐಟಮ್ಸು ಥಿಂಗ್ಸ್ನ ನೀಟ್ ಮಾಡಿಟ್ಕೊಂಡ್ರು ಅಲ್ಲಿ ಬಂದು ಧೂಳು ಕುತ್ಕೊಂಡ್ಬಿಡುತ್ತೆ ನನ್ನದೇ ಪ್ಲೇಸು ಅನ್ನೋತ. ಅಯ್ಯೋ, ಈ ಧೂಳುಗಳಿಗೆ ಎಂತ ಮಾಡೋದು ನಂಗೆ ಗೊತ್ತಾಗ್ತಿಲ್ಲ ಮಾತ್ರ. ಬೆಳಗ್ಗೆ ಗುಡಿಸಿರ್ತೀನ, ಮತ್ತೆ ಸಂಜೆ ಬಂದು ನೋಡೋಷ್ಟೊತ್ತಿಗೆ ಅದೊಂದು ಮತ್ತೆ ಅಲ್ಲೇ ಬಂದು ಕುತ್ಕೊಂಡ್ಬಿಟ್ಟಿರುತ್ತೆ ನನ್ನದೇ ಜಾಗ ಅನ್ನೋಂಗೆ ದೇವಡ. ಅದಕ್ಕೆ ಒಂದು ರೌಂಡ್ ಕ್ಲೀನ್ ಮಾಡ್ಕೊತಾ ಇದ್ದೆ. ದೋಸೆ ಹಿಟ್ಟು ಮಾಡಿದ್ದೆ ಇವತ್ತು. ದೋಸೆ ಮಾಡಿದ್ದೆ ಬೆಳಗ್ಗೆ, ದೋಸೆ ಹಿಟ್ಟು ಉಳಿದಿತ್ತು. ಹಾಗಾಗಿ ಅದನ್ನು ಇನ್ನೊಂದು ಕಡೆಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಹಾಗೆ ಎತ್ತಿಟ್ಟೆ. ನಾಳೆಗೆ ಪಡ್ಡು ಅಥವಾ ಇಡ್ಲಿ ಏನಾದರೂ ಮಾಡೋಕ್ಕಾಗತ್ತೆ ಅಂತ. ನಾನು ಹಂಗೆ ಮಾಡೋದು, ದೋಸೆಗೆ ಅಂತ ಇದು ಮಾಡಿರ್ತೀನಿ. ಅದಾದಮೇಲೆ ಮಾರನೇ ದಿನ ಪಡ್ಡು ಅಂದರೆ ಪಡ್ಡು, ಇಡ್ಲಿ ಅಂದರೆ ಇಡ್ಲಿ. ನನ್ನ ಮಗ ಯಾವ್ದು ಕೇಳ್ತಾನೋ ಅದನ್ನು ಮಾಡಿಕೊಟ್ಬಿಡ್ತೀನಿ. ಸ್ವಲ್ಪ ಒಲೆ ಬೇರೆ ಕ್ಲೀನ್ ಮಾಡ್ಕೊಳ್ಳೋದಿದೆ. ನಾನು 3 ಡೇಸ್ಗೊಂದ್ಸಲ ಅಥವಾ 4 ಡೇಸ್ಗೊಂದ್ಸಲ ಒಲೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅಂದರೆ ಆ ಸ್ಟ್ಯಾಂಡು ಮೇಲ್ಗಡೆ ಬರ್ನರ್ದೆಲ್ಲ ಇರುತ್ತಲ್ಲ ಅದು, ಮತ್ತು ಪ್ಲೇಟ್ ಥರ ಅದೇನೋ ಕೊಟ್ಟಿರ್ತಾರಲ್ಲ ಅದು. ಅಂದರೆ ನಾರ್ಮಲ್ ಮೇಲೆಲ್ಲ ಡೈಲಿ ಬೆಳಗ್ಗೆ ಮತ್ತು ನೈಟ್ ಮಲಗುವಾಗ ಒರೆಸಿಟ್ಕೊತೀನಿ. ಬಟ್ ಅದೆಲ್ಲ ಸೋಪ್ ಹಾಕಿ ಲಿಕ್ವಿಡೆಲ್ಲ ಹಾಕಿ ತೊಳೆಯೋದು ಮಾತ್ರ 3 ಡೇಸ್ಗೆ 4 ಡೇಸ್ಗೊಂದ್ಸಲ ಮಾಡ್ಕೊಂಬಿಡ್ತೀನಿ. ಸೊ ಅದೇ ಹಾಲು ಎಣ್ಣೆ ಅದು ಇದು ಎಲ್ಲ ಬಿದ್ದಿರುತ್ತಲ್ವ, ಅದು ಅಷ್ಟು ಬೀಳಲ್ಲ. ನಮ್ಮ ಮನೇಲಿ ಏನು ಅಷ್ಟು ಗಲೀಜಾಗಲ್ಲ, ಬಟ್ ಆದರೂ ಸಮಾಧಾನ ಆಗಲ್ವಲ್ಲ. 3 ಬರ್ನರ್ ಇದಿದೆ, ಬಟ್ ಜಾಸ್ತಿ ಮಾಡೋದೇ ನಾನು ಇಲ್ಲಿ ತುಂಬ ಹಾಕ್ಕೊಂಡು ಉಜ್ತಾ ಇದ್ದೀನಲ್ಲ, ಅಲ್ಲಿ ನಾನು ತುಂಬ ಅದೊಂದೇ ಸ್ಟವ್ ಮೇಲೆ ನಾನು ತುಂಬ ಮಾಡೋದು, ಬೇಗ ಆಗೋಗತ್ತೆ ಅಂತ. ಬಟ್ ಅದು ಸ್ವಲ್ಪ ಜಾಸ್ತಿ ಗಲೀಜಾಗಿತ್ತು,
ಹಾಗಾಗಿ ಉಜ್ತಾ ಇದ್ದೀನಿ. ಎಷ್ಟು ಉಜ್ಜಿದ್ರೂ ಹೋಗಲ್ಲ, ಅದೊಂದು ಇಡಿಯಟ್ ಥರ. ಇನ್ನು 2 ಬರ್ನರ್ ಸ್ಟ್ಯಾಂಡ್ಸ್ ಅವೇನೂ ಆಗಿರಲ್ಲ, ಅದು ಚೆನ್ನಾಗಿರುತ್ತೆ. ಇದೊಂದು ಸ್ಟ್ಯಾಂಡ್ ಮಾತ್ರ ಹಂಗಾಗಿರುತ್ತೆ. ಬಟ್ ಮಾಡ್ಕೊಳ್ಳೋವಾಗ ಫುಲ್ಲು ಮಾಡ್ಕೊಂಬಿಡ್ತೀನಿ, ಇಲ್ಲಾಂದರೆ ಸಮಾಧಾನ ಆಗಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನಮಗೆ. ಮನೇಲಿ, ಅದರಲ್ಲೂ ಹೆಣ್ಮಕ್ಳು ಇದ್ದಿದ್ದು ಮನೇಲಿ ಏನು ಕರೆಕ್ಟಾಗಿಲ್ಲ ಅಂತ ಅಂದರು ಅಡುಗೆ ಮನೇಲಿರೋ ಅಂಥ ಥಿಂಗ್ಸು ಅದೆಲ್ಲ ನೀಟು ಕ್ಲೀನು ಮಾಡಿಟ್ಕೊಬೇಕು ಅನ್ನೋದೊಂದು ಎಲ್ರಿಗೂ ಆಸೆ. ಅಂದರೆ ಆಸೆ ಅನ್ನೋದಕ್ಕಿಂತ ಅದೊಂದು ನೀಟ್ನೆಸ್ಸು ಮತ್ತು ಹೆಲ್ತ್ ವಿಷಯಕ್ಕೂ ಅದೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ರೈಟ್ ಸೈಡಲ್ಲಿ ವಿಂಡೋ ಇರೋದ್ರಿಂದ ಎಲ್ಲ ಬಂದು ಕುತ್ಕೊಂಡ್ಬಿಡುತ್ತೆ ಆ ಟೈಲ್ಸ್ ಮೇಲೆ ಮತ್ತು ಸ್ಟವ್ ಮೇಲೆಲ್ಲ. ಹಂಗಾಗಿ ನಾನು ಕೆಲಸ ಎಲ್ಲ ಆದಮೇಲೆ ವಿಂಡೋ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಅಂತ ಸ್ಟವ್ದು ಹೆಂಗೋ ಮುಗೀತು. ಹಂಗೆ ಅಂದರೆ 1-2-3 ಸಲ ಒರೆಸ್ಕೊಂಬಿಡ್ಬೇಕು. ಇಲ್ಲ ಅಂತ ಅಂದರೆ ಈ ಬರ್ನರ್ ಸ್ಟ್ಯಾಂಡ್ ತೊಳೆಯೋದಿದೆಯಲ್ಲ, ಯಪ್ಪ ದೇವ, ಅದು ಉಜ್ಜಿನೇ ಅರ್ಧ ಕೈ ಪೇನೆಲ್ಲ ಬಂದ್ಬಿಡುತ್ತೆ. ಅದು ಉಜ್ಜಿಲ್ಲ ಅಂತ ಅಂದರೆ ಅದು ನೋಡೋಕ್ಕೂ ಆಗೋಲ್ಲ ನಮಗೆ. ಅಡುಗೆ ಮನೆಗೆ ಹೋಗ್ಬೇಕು ಅಂದರೆ ಒಂಥರ ಕಣ್ಣಿಗೆ ಕಾಣಬಾರ್ದು ಎಲ್ಲೂ ಇದು. ಹಂಗಾಗಿ ಮಾಡ್ಕೊಂಬಿಟ್ರೆ ಒಂಥರ ನೆಮ್ಮದಿನ. ಆಮೇಲೆ ನಾನು ಅದು ತೊಳೆದಿದ್ರದ್ದು ಲಿಕ್ವಿಡ್ ಇರುತ್ತಲ್ಲ, ಅದೇನೂ ಇಟ್ಕೊಳಲ್ಲ, ಚೆಲ್ಬಿಡ್ತೀನಿ. ಮುಗೀತಪ್ಪ ಹೆಂಗೋ ಅಡುಗೆ ಮನೆ ಕೆಲಸ ಇವತ್ತಿಗೆ ಫುಲ್ ಮುಗ್ದಂಗೆ. ಅಂತೆ ಇಂತು ಟಣ್ ಪಳ್ಳಂತೈತಿ ಇವಾಗ ಸ್ಟವ್. ಅಯ್ಯೋ ದೇವಾ, ಈ ರೂಮ್ದು ಡ್ರಾ ನಾನು ಎಷ್ಟು ಕ್ಲೀನ್ ಮಾಡಿಟ್ರು ದೇವ್ರೆ. ನನ್ನ ಮಗದ ಆಟೋ ಸಾಮಾನು ಅಬು ಇವು ಐಟಮ್ ಎಲ್ಲ ಇದ್ರೊಳಗೆ ಹಾಕಿಟ್ಟಿರ್ತಾನೆ. ನಾನು ಕೆಲ್ಸಕ್ಕೆ ಹೋಗುವಾಗ ಹುಡ್ಕೊಂಡು ಕುತ್ಕೊಬೇಕು ಕರ್ಮ. ಅದಕ್ಕೆ ಎಲ್ಲ ನೀಟಾಗಿ ಒಂದ್ಸಲ ಆರ್ಗನೈಸ್ ಮಾಡ್ಕೊಂಡು ನೋಡಿರಿ, ಇವಾಗ ಇಟ್ಟಿದ್ದೀನ ಎಲ್ಲ, ಮತ್ತದು ಇನ್ನೊಂದು 2 ದಿನ ಹಿಂಗಿರುತ್ತೆ ಅಷ್ಟೇ. ಆಮೇಲೆ ಮತ್ತದೆಲ್ಲ ಅದೇ ಹಣೆ ಬರುತ್ತೆ, ಚೆಲ್ಲ ಪಿಲ್ಲಿ ಮಾಡಿ. ಅಯ್ಯೋ, ಎಷ್ಟು ಮಾಡಿದ್ರು ಅಷ್ಟೇ ಹೆಣ್ಮಕ್ಳಿಗೆ, ಅದು ಮತ್ತೆ ಬಂದೇ ಬರುತ್ತೆ. ಅದೊಂಥರ ರೊಟೀನು, ನೀನು ಎಷ್ಟೇ ಮಾಡು ಬಿಡು ಮತ್ತದು ರಿಟರ್ನ್ ಮಾಡಲೇಬೇಕು. ರೀಸೈಕಲ್ ಎಲ್ಲ. ನನ್ನ ಹತ್ರ ಕಿಟ್ಟಿದೆ, ಬಟ್ ನಾನು ಎಲ್ಲದೂ ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಯಾವುದೋ ಒಂದು 2-3 ಇದು ಯೂಸ್ ಮಾಡ್ತೀನಿ ಅಷ್ಟೇ. ನಾನು ಅದು ಇನ್ನೊಂದು ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತು ನಂದು ಜ್ಯುವೆಲ್ರಿ, ನನಗೆ ಆ ಥರ ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಕ್ಕೆ, ಯೂಸ್ ಮಾಡದೇ ಇದ್ದರೂ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಕ್ಕೆ ನಂಗೆ ಸ್ವಲ್ಪ ಆ ಥರ ಎಲ್ಲ ಹುಚ್ಚು ಜಾಸ್ತಿ. ನಾನು ಅದು ನಿಮಗೆ ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ, ಆಯಿತಾ, ಏನೇನು ಕಲೆಕ್ಷನ್ಸ್ ಇದೆ ಅಂತ. ಇದು ಬ್ಲ್ಯಾಕ್ದು ತೋರಿಸಿದ್ನಲ್ಲ, ಅದು ನಮ್ಮ ಅಮ್ಮಂದು ವಾಚ್. ಇಷ್ಟ ಆಯಿತು. ಇನ್ನೂ ಆ ಕಡೆ ಎಲ್ಲ ಇದೆ, ಬಟ್ ಅದು ಯಾಕೋ ಕಾಣಿಸ್ತಾ ಇಲ್ಲ. ಅಂತ ಇಂಥ ಕೆಲಸ ಎಲ್ಲ ಮುಗೀತು. ನಾನು ಫ್ರೆಶ್ ಅಪ್ ಆಗಿ ಬಂದೆ. ನಾನು ಈ ಸ್ಕಿನ್ ಕೇರ್ ಆ ಥರ ಈ ಥರ ಎಲ್ಲ ಏನಿಲ್ಲ, ಜಸ್ಟು ನಾನೊಂದು ಇದು ಹಚ್ಕೊತೀನಿ ಅಷ್ಟೇ, ಮಾಯಿಶ್ಚರೈಸರ್ ಕ್ರೀಮ್. ಅದು ಯಾವ ಬ್ರ್ಯಾಂಡ್ ಅಂದರೆ ಮಮಾ ಅರ್ತ್ ಕ್ರೀಮ್ ಅವ್ರದ್ದು. ಅಂದರೆ ಇವಾಗ ಚಳಿ ಅಲ್ವಾ, ಸೊ ಹೊಡೆದಿದ್ದ ಥರ ಏನೂ ಕಾಣಬಾರ್ದು ಅಂದರೆ ನಾನಿದು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಸಮ್ಮರು, ವಿಂಟರು, ಚಿಲ್ಲು ಆ ಥರ ಎಲ್ಲ ಏನಿಲ್ಲ, ಎಲ್ಲ ಟೈಮಲ್ಲೂ ನಾರ್ಮಲಾಗಿ ಯೂಸ್ ಮಾಡೋದೆ. ಆಮೇಲೆ ಲೈಟಾಗಿ ಲಿಪ್ ಬಾಮು,
ಆಮೇಲೆ ಹಣೆಗೆ ಬಿಂದಿ ಅದೊಂದು ಇಟ್ಕೊಂಡಿಲ್ಲ ಅಂದರೆ ಕಂಪ್ಲೀಟೇ ಆಗಲ್ಲ. ಇಷ್ಟೇ ನಂದು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ಇಷ್ಟ ಆಗಿದ್ದರೆ ಫಾಲೋ ಮಾಡಿ. ಬೇರೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.